ದನ್ನಲ್ಲಿ ಪವರ್ ಸ್ಕ್ಯಾಲ್ಪಿಂಗ್ ಆಪ್ಷನ್ ಯೂಸ್ ಮಾಡ್ಕೊಂಡು ಹೇಗೆ ಟ್ರೇಡ್ ಮಾಡೋದು ಅಂತ ನಾನು ತಿಳ್ಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಓವರಾಲ್ ಪೊಸಿಷನ್ ಬಂದು 0 ಇದೆ. ಸೊ ಇಲ್ಲಿ ನೀವು ಆಪ್ಷನ್ ಚೈನ್ನ ಸೆಲೆಕ್ಟ್ ಮಾಡ್ಕೋಬೋದು. ರೈಟಲ್ಲಿ ನಿಮಗೆ ಆಪ್ಷನ್ ಚೈನ್ ಈಸಿಯಾಗಿ ಬರುತ್ತೆ. ಇಲ್ಲಿ ನೀವು ಆರಾಮಾಗಿ ಆಪ್ಷನ್ ಚೈನ್ ನೋಡಿಕೊಂಡು ನೀವು ಡೈರೆಕ್ಟಾಗಿ ಟ್ರೇಡ್ ಮಾಡ್ಬೋದು. ಅಟ್ ದ ಮನಿ ಮತ್ತು ಔಟ್ ಆಫ್ ದ ಮನಿ ಎಲ್ಲ ಕಾಲ್ಸ್ನ ಬೇಗ ಆರಾಮಾಗಿ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ನೀವು ಟ್ರೇಡ್ ಆಪ್ಷನ್ ಬಂದರೆ ಇಲ್ಲಿ ನೀವು ಕಾಲ್ ಬಿಟ್ಟು ಅಟ್ ದ ಮನಿ ಇರೋದನ್ನ ನೀಟಾಗೆ ತೋರಿಸುತ್ತೆ. ಸೊ ಚಾಟಲ್ಲಿ ಏನೇನಿದೆಯೋ ಲೆಫ್ಟ್ ಸೈಡಲ್ಲಿ ಇರೋದು ಆಲ್ಮೋಸ್ಟ್ ನಿಮಗೆ ಇಂಡೆಕ್ಸ್ ಚಾಟು, ಇದು ಪ್ರೀಮಿಯಂ ಚಾಟ್ಸು ಮಧ್ಯದಲ್ಲಿ ಎರಡಿರೋದು. ಸೊ ಇವಾಗ ಪುಟ್ ಆಪ್ಷನ್ ನಾನು ಬೈ ಮಾಡಿದ್ದೀನಿ 65 ಕ್ವಾಂಟಿಟಿ. ಸೊ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಸಿಂಪಲ್ ಮತ್ತು ಈಸಿಯಾಗಿ ನೀವು ಬೈ ಮಾಡ್ಬೋದು, ಅದು ಎಲ್ಲ ಚಾಟ್ಸು ನೋಡಿಕೊಂಡು. ಸೊ ಇವಾಗ ಆಲ್ರೆಡಿ ಬೈ ಮಾಡಿದ್ದೀನಿ. ಓವರ್ ಆಲ್ ಪ್ರಾಫಿಟ್ಸು ಕೆಳಗಡೆ ತೋರಿಸ್ತಾ ಇರುತ್ತೆ. ಆದರೆ ನಿಮಗೆ ರೈಟ್ ಸೈಡಲ್ಲಿ ಏನಿದೆ PNL, ನಿಮಗೆ ರೈಟ್ ಸೈಡ್ ಏನು ಕಾಣಿಸಿದೆಯೋ ಅದು ಬರೀ ಪುಟ್ದು PNL ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ. ಸೊ ಇವಾಗ ಲಾಸಲ್ಲಿ ನಡೀತಿದೆ. ಯಾಕೆ ಅಂದರೆ ನಾನು ಜಸ್ಟ್ ಸುಮ್ಮನೆ ಪಂಚ್ ಮಾಡಿರ್ತೀನಿ ಸ್ಟಾರ್ಟಿಂಗ್ ಇನಿಷಿಯಲ್ ಡೇ. ಬಿಕಾಸ್ ಪ್ರೀಮಿಯಮ್ಸ್ ಯಾವ ಥರ ವರ್ಕ್ ಆಗೋದಕ್ಕೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಸ್ಮಾಲ್ ಕ್ವಾಂಟಿಟಿ ರಿಯಲ್ ಮನಿಲಿ ನಾನು ಪಂಚ್ ಮಾಡಿರ್ತೀನಿ. ಸೊ ಆಮೇಲೆ ನಾನು ಲಾರ್ಜ್ ಕ್ವಾಂಟಿಟಿ ಹಾಕಿ ಯಾವ ಥರ ಹೋಲ್ಡ್ ಮಾಡಬೇಕು, ಯಾವ ಥರ ಟ್ರೇಡ್ ಮಾಡ್ತೀನಿ ಅಂತ ನಿಮಗೆ ತಿಳ್ಸ್ಕೊಡ್ತೀನಿ. ಸೊ ಇಲ್ಲಿ ಕ್ಲೋಸ್ ಮಾಡಿದೆ. ಜಸ್ಟ್ ನೀವು ಇಮಿಡಿಯೇಟ್ ನೀವು ಆರಾಮಾಗಿ ಕ್ಲೋಸ್ ಮಾಡ್ಕೋಬೋದು. ಸೆಲ್ ಅಂತಂದರೆ ಇಮಿಡಿಯೇಟಾಗಿ ಸೆಲ್ ಆಗುತ್ತೆ. ಸೊ ಕ್ಲೋಸ್ ಆಗುತ್ತೆ. ಓವರ್ ಆಲ್ ಲಾಸ್ ಬಂದು ಆಲ್ಮೋಸ್ಟು 487 ರುಪೀಸಲ್ಲಿದೆ. ಸೊ ನೆಕ್ಸ್ಟು ಇನ್ನೂ ಸ್ವಲ್ಪದಲ್ಲೇ ನಾವು ಟ್ರೇಡಿಂಗ್ ಯಾವ ಥರ ಮಾಡೋದು, ಇನ್ನೂ ಲಾರ್ಜ್ ಕ್ವಾಂಟಿಟಿಲಿ ಅಂತ ತೋರಿಸ್ತೀನಿ. ಕಾಲಲ್ಲಿ ಕೂಡ ಒಂದು ಕ್ವಾಂಟಿಟಿ 65 ಕ್ವಾಂಟಿಟಿ ಬೈ ಮಾಡಿ ಯಾವ ಥರ ರನ್ ಆಗುತ್ತೆ ಅಂತ ನೋಡೋಣ ಪ್ರಾಫಿಟ್ಸು. ಸೊ ಜಸ್ಟ್ ಇಲ್ಲಿ ನಿಮಗೆ ಯಾವ ಥರ ಬಿಹೇವ್ ಆಗುತ್ತೆ ಪ್ರೀಮಿಯಮ್ಸ್ ಅಂತ ಇನಿಷಿಯಲ್ ಡೇಯಲ್ಲಿ ನಿಮಗೆ ತಿಳ್ಕೊಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಬೈ ಮಾಡ್ತಿರೋದು. ಸೊ ಇಲ್ಲಿ ನೋಡಿ ಓವರ್ ಆಲ್ ಪ್ರಾಫಿಟ್ಸ್ ಬಂದು 253, 282, ಜಸ್ಟ್ ಸ್ಮಾಲ್ ಕ್ವಾಂಟಿಟಿ ನಾನು ಬೈ ಮಾಡಿರೋದು. ಸೊ ಜಸ್ಟ್ ವಾಚ್ ಮಾಡಿ ಯಾವ ಥರ ನಾನು ಟ್ರೇಡ್ನ ತೊಗೊತೀನಿ, ಯಾವ ಥರ ನಾನು ಅದನ್ನು ಮ್ಯಾನೇಜ್ ಮಾಡ್ತೀನಿ. ಸೊ ಫಸ್ಟಲ್ಲಿ ನೀವು ಹೆದರ್ಕೊಳ್ಳೋದು ಏನೂ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಿಮ್ಮ ರಿಸ್ಕ್ ಆ್ಯಂಡ್ ರಿವಾರ್ಡ್ ಕರೆಕ್ಟಾಗಿತ್ತು ಅಂದರೆ ನೀವು ಪ್ರಾಫಿಟಲ್ಲಿ ಇದ್ದೇ ಇರ್ತೀರ. ಸೊ ಸಮ್ಟೈಮ್ಸ್ ಬ್ಯಾಡ್ ಡೇ ಬರುತ್ತೆ. ಸೊ ಆ ಬ್ಯಾಡ್ ಡೇ ದಿನ ನೀವು ಕಟ್ ಆಫ್ ಮಾಡಿ ನೆಕ್ಸ್ಟ್ ಡೇಗೆ ಹೋಗಬೇಕು. ಆದರೆ ರಿವೆಂಜ್ ಟ್ರೇಡ್ ತೊಗೊಂಡು ನೀವು ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಒನ್ಸ್ ಯು ಲಾಸ್ ಯುವರ್ ಕ್ಯಾಪಿಟಲ್ ತಿರ್ಗಾ ತೊಗೊಳೋದಕ್ಕಾಗಲ್ಲ. ಸ್ವಲ್ಪ ಏನು ಇವತ್ತು ಸೆಟ್ ಮಾಡ್ಕೊಂಬಂದಿರ್ತೀರೋ ಅಷ್ಟು ಲಾಸಸ್ ಮಾತ್ರ ತೊಗೋಬೋದು ಅಂತ. ನಾನು ಇವತ್ತು ಲಾಸಸ್ ಆಲ್ಮೋಸ್ಟ್ 5000 ನಾನು ಲಾಸಸ್ ತೊಗೋಬೋದು ಅಂದರೆ ಅದ್ರ ಮೇಲೆ ತೊಗೊಳಕ್ಕೆ ಹೋಗಲ್ಲ. ಯಾಕೆಂದರೆ ಅದ್ರ ಮೇಲೆ ತೊಗೊಂಡ್ರೆ ನಮಗೆ ಅದನ್ನು ರಿಕವರಿ ಮಾಡೋದು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ. ರಿಕವರಿ ಮಾಡ್ಬೋದು, ಅದು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡೋದು. ಸೊ ಇವಾಗ ನಾವು ಇದನ್ನು ಲಾಸಸ್ ಆಯಿತು, ಆಲ್ಮೋಸ್ಟ್ ಲೈಟಾಗಿ ಪ್ರಾಫಿಟ್ಸ್ ಆಯಿತು. ಇದನ್ನು ಕ್ಲೋಸ್ ಮಾಡ್ತೀನಿ. ಜಸ್ಟ್ ನಿಮಗೆ ಒಂದು ಲಾಟಲ್ಲಿ ನಾನು ತೋರಿಸ್ತಿರೋದು. ಒಂದು ಲಾಟ್ ಬಂದು 65 ಕ್ವಾಂಟಿಟಿ ನಿಫ್ಟಿಲಿ. ಸೊ ಇವಾಗ ಬಂದು ಓವರ್ ಆಲ್ PNL ಬಂದು 221 ರುಪೀಸು ಲಾಸಲ್ಲಿದೆ. ನಿಮಗೆ ಜಸ್ಟ್ ತೋರಿಸ್ತಿರೋದು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ನಾನು ಟ್ರೇಡ್ಸ್ನ ಅಂತ ಈ ವಿಡಿಯೋಲಿ. ಸೊ ಜಸ್ಟ್ ವಾಚ್ ಮಾಡಿ. ಬಿಕಾಸ್ ಪರ್ಫೆಕ್ಟ್ ಎಂಟ್ರಿ ನೀವು ತೊಗೊಂಡ್ರೆ ಒಂದೇ ಟ್ರೇಡಲ್ಲಿ ಭಯಂಕರ ನೀವು ಪ್ರಾಫಿಟ್ಸ್ ಮಾಡ್ಕೋಬೋದು. ಜಸ್ಟ್ ವಾಚ್ ಮಾಡ್ತಾಯಿರಿ. ನಿಮಗೆ ಮೇನ್ ಇಂಡೆಕ್ಸ್ ಚಾರ್ಟಲ್ಲಿ ಯಾವ ಥರ ರನ್ ಆಗ್ತಿದೆ ಪ್ರೈಸ್ ಆ್ಯಕ್ಷನ್ನು, ಪ್ರೀಮಿಯಂ ಚಾರ್ಟಲ್ಲಿ ಯಾವಾಗ ನೀವು ತೊಗೋಬೇಕು ಅಂತ. ಸೊ ಓವರ್ ಆಲ್ ಪೊಸಿಷನ್ಸ್ ನಿಮ್ಗೆ ನೋಡ್ತಿದ್ದೀರಾ ಬಾಟಮಲ್ಲಿ 221 - 221. ಸೊ ಪ್ರಾಪರ್ ಸೆಟಪ್ ಬಂದಾಗ ನೆಕ್ಸ್ಟ್ ಇನ್ನೊಂದು ಟ್ರೇಡ್ ತೊಗೊಳ್ಳೋಣ. ಸೊ ನೆಕ್ಸ್ಟು ಇವಾಗ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ, ಆಲ್ಮೋಸ್ಟು 325 ಕ್ವಾಂಟಿಟಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಪ್ರಾಫಿಟ್ಸ್ ನೋಡಿ. ಆಲ್ರೆಡಿ ಓವರ್ ಆಲ್ ಪ್ರಾಫಿಟ್ಸ್ ಕೆಳಗಡೆ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ಚೇಂಜ್ ಆಗ್ತಿದೆ. ಸೊ ಫ್ಲಕ್ಚುಯೇಷನ್ ಇದೆ. ಸೊ ಮಾರ್ಕೆಟಲ್ಲಿ ವಾಲಟಿಲಿಟಿ ಇರೋದ ಕಾರಣ ಸ್ವಲ್ಪ ಫ್ಲಕ್ಚುಯೇಷನ್ ಇರುತ್ತೆ. ಸೊ ಇಮ್ಮಿಡಿಯೇಟ್ ಎಕ್ಸಿಟ್ ಆದೆ. ಬಿಕಾಸ್ ಸ್ಕ್ಯಾಲ್ಪಿಂಗ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಜಸ್ಟ್ ನೋಡಿ ಯಾವ ಥರ ಸ್ಕ್ಯಾಲ್ಪಿಂಗ್ ಬರೀ 2 to 3 ಪಾಯಿಂಟ್ಸ್ ನೀವು ಕ್ಯಾಪ್ಚರ್ ಮಾಡಿದ್ರು ಒಂದೊಂದ್ಸಲಿ ಲಾರ್ಜ್ ಕ್ವಾಂಟಿಟಿಲಿ ಆಲ್ರೆಡಿ ಪ್ರಾಫಿಟ್ಸಲ್ಲಿ ಆಲ್ರೆಡಿ ಬಂದಿರ್ತೀರ. ಸೊ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ತೊಗೊಂಡೆ. ಸೊ ಇದು ನೋಡಿ ಯಾವ ಥರ ಅಂತ. ಸೊ ಲಾಸಸಲ್ಲಿ ಇದ್ರೂ ಹೇಗೆ ರಿಕವರಿ ಮಾಡಬೇಕು ಅಂತ ನಾನು ಇವತ್ತು ಈ ವಿಡಿಯೋಲಿ ನಿಮಗೆ ಕೊಡ್ತೀನಿ. ಜಸ್ಟ್ ನೋಡ್ತಾ ಇರಿ. ನೀವು ಆಲ್ರೆಡಿ ಪ್ರಾಫಿಟ್ಸಲ್ಲಿ ಇದ್ದೀನಿ, ಕ್ಲೋಸ್ ಮಾಡಿದೆ ಪೊಸಿಷನ್ನ. ನಿಮಗೆ ಜಸ್ಟ್ ಇವತ್ತು ತೋರಿಸ್ತಿರೋದು ಯಾವ ಥರ ನಿಮಗೆ ರನ್ ಆಗುತ್ತೆ ಒಬ್ಬ ಮನುಷ್ಯನ ಸೈಕಾಲಜಿಲಿ. ಬಿಕಾಸ್ ನಂದು ಲಾಸಸ್ ನೋಡಿ ನಿಮಗೆ 1000 ಮೇಲೆ ಆಲ್ರೆಡಿ ಹೋಗ್ತಾ ಇಲ್ಲ. ನಂದು ಓವರ್ ಆಲ್ ಇವತ್ತು ಡೈಲಿ ಲಾಸ್ ಬಂದು 5000 ತನಕ ನಾನು
ತೊಗೋಬೋದು. ಆದರೆ ಅದ್ರ ಮೇಲೆ ತೊಗೊಳಕ್ಕೆ ಹೋಗಲ್ಲ. ತುಂಬ ಜನ ಏನು ಮಾಡ್ತಾರೆ, ಒಂದೇ ದಿನಕ್ಕೆ 30,000 50,000 ಬಿಕಾಸ್ ಬೇಸ್ಡ್ ಆನ್ ದ ಕ್ಯಾಪಿಟಲ್. ಬಿಕಾಸ್ ಕ್ಯಾಪಿಟಲ್ ಕಮ್ಮಿ ಇತ್ತು ಅಂದರೆ ತುಂಬ ಲಾಸಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಜಾಸ್ತಿ ಇದ್ದಾಗ ಬರೀ ನಮ್ಮದು ಓನ್ಲಿ 5% ಆಫ್ ದ ಕ್ಯಾಪಿಟಲ್ ಅಂದರೆ ಈಸಿಯಾಗಿ ನೀವು ತೊಗೋಬೋದು. ಬಿಕಾಸ್ ನೆಕ್ಸ್ಟ್ ಡೇ ನೀವು ರಿಕವರಿ ಈಸಿಯಾಗಿ ಮಾಡ್ಬೋದು. ಅದೇ 5,000 ಅದೇ ಒಂದೇ ಸಲ 1,00,000 ಕ್ಯಾಪಿಟಲ್ ತಂದು 50,000 ಕಳ್ಕೊಂಡ್ರೆ ಅಂದರೆ ಅದನ್ನು ರಿಕವರಿ ಮಾಡೋದು 50,000 50,000 ಮಾಡೋದು ತುಂಬಾ ಕಷ್ಟ ಇದೆ. ರಿಕವರಿ ಮಾಡೋರು ಇದ್ದಾರೆ, ಅದು ತುಂಬ ಕಷ್ಟ ಇರುತ್ತೆ. ಅದಕ್ಕೋಸ್ಕರನೇ ನಿಮ್ಗೆ ಏನಿದೆಯೋ ರಿಸ್ಕು ಬರೀ ಕಮ್ಮಿ ರಿಸ್ಕ್ ತೊಗೊಳ್ಳಿ, ಜಾಸ್ತಿ ಪ್ರಾಫಿಟ್ ಮಾಡಿ. ಸೊ ಇವತ್ತು ಲಾಸಸ್ ಬಂದು ನೀವು ನೋಡ್ತಾ ಇದ್ದೀರಾ 2,500. ಸೊ ಇನ್ನೂ ನಂದು ಲಾಸ್ ಲಿಮಿಟ್ ಇನ್ನೂ ಕ್ರಾಸ್ ಆಗಿಲ್ಲ. ಸೊ ಐ ಕ್ಯಾನ್ ಟ್ರೇಡ್. ಸೊ ಇವತ್ತು ಟೋಟಲ್ ಓವರ್ ಆಲ್ ಪ್ರಾಫಿಟ್ಸ್ ಬಂದು ಆಲ್ಮೋಸ್ಟ್ 10K ಇಂದ 12K ಹೋದರೆ ನಾನು ಕ್ಲೋಸ್ ಮಾಡ್ತೀನಿ ಟ್ರೇಡ್ನ. ಸೊ ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಆಗಿರಬೇಕು, ಯಾವಾಗ ಪ್ರಾಫಿಟ್ ತೊಗೋಬೇಕು, ಯಾವಾಗ ಲಾಸಸ್ ಎಷ್ಟು ತೊಗೋಬೇಕು ಅಂತ. ಯಾವಾಗ ಲಾಸಸ್ ಕರೆಕ್ಟಾಗಿ ನೀವು ತೊಗೊತೀನಿ ಅಂತ ನೀವು ಫಿಕ್ಸ್ ಆಗ್ತಿರೋ, ಪ್ರಾಫಿಟ್ಸು ಯಾವಾಗ ಇಷ್ಟೇ ನಂಗೆ ಸಾಕು ಅಂತ ಫಿಕ್ಸ್ ಆಗ್ತಿರೋ ಆವಾಗೇ ನೀವು ಪ್ರಾಫಿಟ್ ಮಾಡೋಕ್ಕಾಗೋದು. ಇಲ್ಲ ನಾನು ಇನ್ನೂ ಮಾಡಬೇಕು ಅನ್ನೋರಿಗೆ ಲಾಸಸ್ ತುಂಬ ಮಾಡ್ಕೊತಾ ಇರ್ತೀರಾ, ಪ್ರಾಫಿಟ್ಸ್ ಕೂಡ ನಿಮಗೆ ಸಾಕಾಗದೆ ತಿರ್ಗಾ ಪ್ರಾಫಿಟ್ ಮಾಡಿರೋದನ್ನು ಲಾಸ್ ಮಾಡ್ಕೊತೀರಾ. ಜಸ್ಟ್ ವಾಚ್ ಮಾಡ್ತೀರಿ ನಮ್ಮ ಸೈಕಾಲಜಿ ಯಾವ ಥರ ಇದೆ ಅಂತ ನಿಮಗೆ ತಿಳ್ಕೊತೀರಾ ಈ ವಿಡಿಯೋಲಿ. ಸೊ ನಾನು ಇಮಿಡಿಯೇಟಾಗಿ ರಿವೆಂಜ್ ಟ್ರೇಡ್ ಏನು ತೊಗೊಳಕ್ಕೆ ಹೋಗ್ತಿಲ್ಲ. ಬಿಕಾಸ್ ನಾನು ಸೆಟಪ್ ನೋಡ್ತೀನಿ, ಅದ್ರ ಮೇಲೆ ತೊಗೊತೀನಿ ಟ್ರೇಡ್ನ. ಸೊ ಇನ್ನೊಂದು ಕ್ವಾಂಟಿಟಿ ತೊಗೊಂಡೆ. ಸಮ್ಟೈಮ್ಸ್ ಐ ಟೇಕ್ ಸ್ಮಾಲ್ ಕ್ವಾಂಟಿಟಿ ಜಸ್ಟ್ ಟು ಚೆಕ್ ದ ಪ್ರೀಮಿಯಮ್ಸ್ ಅಷ್ಟೇ. ನಾನು ಮೆಜಾರಿಟಿ ಆಫ್ ದ ಟೈಮ್ಸ್ ಯಾವಾಗ ಕನ್ಫರ್ಮೇಷನ್ ಎಲ್ಲ ಸಿಕ್ಕಾದ ಮೇಲೆ ಜಾಸ್ತಿ ಕ್ವಾಂಟಿಟಿ ಪಂಚ್ ಮಾಡೋಕ್ಕೆ ಹೋಗೋದು. ನೋಡಿ, ಒಂದೇ ಒಂದು ಟ್ರೇಡ್ ಸಖತ್ ಬ್ಯೂಟಿಫುಲ್ ಟ್ರೇಡ್ ನಿಮಗೆ ಸಿಕ್ತು ಅಂದರೆ ಒಂದೇ ಟ್ರೇಡಲ್ಲಿ ಆಲ್ಮೋಸ್ಟ್ ಎಲ್ಲ ರಿಕವರಿ ಮಾಡಿಬಿಡ್ತೀರಾ. ಮಾರ್ಕೆಟ್ ಒಂದೊಂದ್ಸಲಿ ಸೈಡ್ ವೇಸ್ ಇದ್ದರೆ ತುಂಬ ಆಟಾಡಿಸುತ್ತೆ ನಮ್ಮ ಎಂಟ್ರಿಗೆ. ಬಿಕಾಸ್ ನನ್ನ ಸ್ಟಾಪ್ ಲಾಸ್ ಚಿಕ್ಕದಾಗಿರೋ ಕಾರಣ. ಬಿಕಾಸ್ ಆ ಟೈಮಲ್ಲಿ ನಿಮಗೆ ತುಂಬ ನಿಮ್ಮ ಪೇಷನ್ಸ್ನ ಟೆಸ್ಟ್ ಮಾಡುತ್ತೆ. ಅದು ಜಸ್ಟ್ ಹೋಲ್ಡ್ ಮಾಡಬೇಕು ಒಂದೊಂದ್ಸಲಿ. ಸೊ ನೆಕ್ಸ್ಟ್ ಇನ್ನೊಂದು ಟ್ರೇಡ್ನ ಪಂಚ್ ಮಾಡ್ತೀನಿ. ನೋಡೋಣ ಯಾವ ಥರ ರಿಯಾಕ್ಟ್ ಆಗುತ್ತೆ ಮಾರ್ಕೆಟ್ ಅಂತ ಈ ಸಲ. ಸೊ ಬಿಕಾಸ್ ಕಂಪ್ಲೀಟ್ಲಿ ಸೈಡ್ ವೇಸ್ ಇದೆ. ಸೊ ಸೈಡ್ ವೇಸಲ್ಲಿ ನೀವು ಟ್ರೇಡ್ ಮಾಡಬೇಕು ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇರಬೇಕು ಮಾರ್ಕೆಟಲ್ಲಿ. ಬಿಕಾಸ್ ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಎಲ್ಲರೂ ಟ್ರೇಡ್ ಮಾಡ್ತಾರೆ. ಸೈಡ್ ವೇಸ್ ಮಾರ್ಕೆಟಲ್ಲಿ ನೀವು ಒಂದ್ಸಲಿ ಎಕ್ಸ್ಪೀರಿಯನ್ಸ್ಡ್ ಆಯಿತು ಅಂದರೆ ನೀವು ತುಂಬ ಲಾಭ ಮಾಡ್ಬೋದು. ಆದರೆ ಪೇಷನ್ಸ್ ಇರಬೇಕು. ಪೇಷನ್ಸೇ ಪ್ರಾಫಿಟಬಲ್ ಟ್ರೇಡರ್ ಆಗಿ ಮಾಡೋದು. ಸೊ ಇಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಾ. ಸೊ ಬರೀ 390 ಕ್ವಾಂಟಿಟಿಯಿಂದ 113 ತೊಗೊಂಡಿದ್ದು. ಸೊ ಇವಾಗ ಆಲ್ರೆಡಿ ನೋಡ್ತಾ ಇದ್ದೀರಾ ಪ್ರೈಸು. ಸೊ ಓವರ್ ಆಲ್ ಪ್ರಾಫಿಟ್ಸ್ ನೀವು ಆಲ್ರೆಡಿ ನೋಡ್ತಿದ್ದೀರ. ಲಾಸಸ್ಸಿಂದ ಹಿಂಗೆ ರಿಕವರಿ ಮಾಡಿ ಒಂದೇ ಸಲ ಪ್ರಾಫಿಟ್ಸ್ ಹೇಗೆ ಬಂದೆ ಅಂತ. ಒನ್ 130 ತನಕ ಹೋಗಿದೆ. ಸೊ ನೀವು ಚಾಟ್ ಮೇಲೆ ಡೈರೆಕ್ಟಾಗಿ ಆ ಇಂಟುನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕ್ಲೋಸ್ ಪೊಸಿಷನ್ ಡೈರೆಕ್ಟಾಗಿ ಅಲ್ಲಿಂದನೂ ಕ್ಲೋಸ್ ಮಾಡ್ಬೋದು ನೀವು. ಸೊ ಟ್ರೇಡ್ನ ಹೋಲ್ಡ್ ಮಾಡೋಣ, ನೋಡೋಣ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಸೊ ಅವ್ರು ಕ್ಲೋಸ್ ಮಾಡಿದ್ದೀನಿ ಇವಾಗ. ಸೊ ಓವರ್ ಆಲ್ ಪ್ರಾಫಿಟ್ಸ್ ಬಂದು 4,852 ಹತ್ರ ಇದೆ. ಸೊ ಹೇಗೆ ನೋಡಿದ್ರ ನೀವು ಒಂದೇ ಟ್ರೇಡಲ್ಲಿ ನೀವು ಹೇಗೆ ಪ್ರಾಫಿಟಬಲ್ ಆಗ್ಬೋದು, ಅದು ಲಾಸಸ್ ರಿಕವರಿ ಮಾಡಿ ಪ್ರಾಫಿಟಲ್ಲಿ ಹೇಗಿರ್ಬೋದು ಅಂತ. ಸೊ ಒಂದು ಪರ್ಫೆಕ್ಟ್ ಟ್ರೇಡ್ ನೀವು ತೊಗೊಂಡ್ರೆ ಮಾತ್ರ ಈಸಿಯಾಗೆ ನೀವು ಪ್ರಾಫಿಟಬಲ್ ಆಗ್ಬೋದು. ಸೊ ಶೂಟಪ್ ಆಗ್ತಾಯಿದೆ ಮಾರ್ಕೆಟ್ ಇವಾಗ. ಇವಾಗ ಸೇಮ್ ಟ್ರೇಡೇ ತೊಗೊಂಡಿದ್ದೀನಿ ಕಮ್ಮಿ ಕ್ವಾಂಟಿಟಿಲಿ. ಸೊ ಕಮ್ಮಿ ಕ್ವಾಂಟಿಟಿಲಿ ತೊಗೊಂಡು ಎಕ್ಸಿಟ್ ಆಗಿದ್ದೀನಿ. ಸೊ ಟೋಟಲ್ ಓವರ್ ಆಲ್ ಪ್ರಾಫಿಟ್ ನಿಯರ್ಲಿ 5K.
ಸೊ ನೆಕ್ಸ್ಟು ಸ್ವಲ್ಪ ದೊಡ್ಡ ಕ್ವಾಂಟಿಟಿ ತೊಗೊಂಡಿದ್ದೀನಿ, 455 ಕ್ವಾಂಟಿಟಿ. ಸೊ ಇವಾಗ ಒಂದೇ ಒಂದು ಸ್ಪೈಕ್ ಆಯಿತು ಅಂದರೆ ನಮ್ಮ ಕ್ಯಾಪಿಟಲ್ ತುಂಬಾ ನಾವು ಅಂದ್ಕೊಂಡಿರೋ ಲೆವೆಲ್ಗೆ ಹೋಗುತ್ತೆ. ಸೊ ಆವಾಗ ಮಾರ್ಕೆಟಿಂದ ಎಕ್ಸಿಟ್ ಆಗ್ತೀನಿ. ನೀವೇನು ರಿಸ್ಕ್ ಮಾಡ್ತೀರೋ ಅದು 1:2 ನೀವು ತೊಗೊಂಡ್ರೆ ತುಂಬ ಲಾಭ ಇರುತ್ತೆ. ನೀವು ಕೆಳಗಡೆ ಬಾಟಮಲ್ಲಿ ನೋಡ್ತಾ ಇರ್ಬೋದು ಓವರ್ ಆಲ್ ಪ್ರಾಫಿಟ್ಸು. ಸೊ ಕಾಲಲ್ಲಿ ಎಷ್ಟಾಗಿದೆ ಅಂತ ನೀವು ರೈಟ್ ಸೈಡಲ್ಲಿ ನೋಡ್ಬೋದು. ಸೊ ಓವರ್ ಆಲ್ ಪ್ರಾಫಿಟ್ಸ್ ಬಂದು ಆಲ್ಮೋಸ್ಟ್ ನಿಯರ್ಲಿ 8K ಹತ್ರ ಇದೆ. ಒಂದೇ ಒಂದು ಸ್ಪೈಕ್ ಆಯಿತು ಅಂದರೆ ಆಲ್ಮೋಸ್ಟ್ ನಿಯರ್ಲಿ 10K ಮೇಲೆ ಹೋಗುತ್ತೆ ಪ್ರಾಫಿಟ್ಸು, ಓವರ್ ಆಲ್ ಪ್ರಾಫಿಟ್ಸು. ಸೊ ಕಾಲಲ್ಲಿ ಆಲ್ಮೋಸ್ಟ್ 12,000 ಇದೆ. ಸೊ ಪ್ರೀವಿಯಸ್ ಲಾಸಸ್ ಎಲ್ಲ ಕನ್ಸಿಡರ್ ಮಾಡಿದ್ರೆ ಇವಾಗ ನಮ್ಮ ಓವರ್ ಆಲ್ ಪ್ರಾಫಿಟ್ಸು ಆಲ್ಮೋಸ್ಟ್ 12K ಹತ್ರ ಆಗಿದೆ. ಸೊ ನಿಮ್ಮ ಪೊಸಿಷನ್ ಯಾವಾಗ ನಿಮ್ಮ ಸೈಡಲ್ಲಿ ಹೋಗ್ತಾ ಇರುತ್ತೋ, ಸ್ಕ್ಯಾಲ್ಪ್ ಮಾಡ್ತಾಯಿದ್ರೆ ನಿಮ್ಮ ಪ್ರಾಫಿಟ್ಸು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಹೇಗೆ 190ನಿಂದ ನಾನು ತೊಗೊಂಡು ಸ್ಕ್ಯಾಲ್ಪ್ ಮಾಡಿಕೊಂಡು ಆಲ್ಮೋಸ್ಟು 180 ತನಕ ಬಂದು ಆಲ್ಮೋಸ್ಟ್ ನಮ್ಮ ಕ್ಯಾಪಿಟಲ್ನ 13,000 ತನಕ ಮಾಡಿದ್ದೀವಿ. ನೋಡಿ ನಿಮ್ಮ ಕಣ್ಮುಂದೆನೇ ಯಾವ ಥರ ನಾನು ಲಾಸಸ್ಸಿಂದ ಪ್ರಾಫಿಟ್ಸ್ಗೆ ಹೇಗೆ ಕನ್ವರ್ಟ್ ಮಾಡಿದೆ ಅಂತ ಈ ವಿಡಿಯೋಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಯಾರು ಅದನ್ನು ಓಪನ್ ಮಾಡಿಲ್ವೋ ಇವಾಗಲೇ ಓಪನ್ ಮಾಡಿ, ಬಿಕಾಸ್ ಸ್ಕ್ಯಾಲ್ಪಿಂಗ್ ಯೂಸ್ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.